ನಮಸ್ಕಾರ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಸರ್ಕಾರ ಈಗಾಗಲೇ ಹಣ ಬಿಡುಗಡೆ ಮಾಡಿದೆ, ಆದರೆ ಎಲ್ಲರಿಗೂ ಕೂಡ ಒಂದು ದಿನ ಬರೋದಿಲ್ಲ. ಕೆಲವು ಬ್ಯಾಂಕ್ಗಳಲ್ಲಿ ತಕ್ಷಣ ಜಮಾ ಆಗುತ್ತೆ, ಕೆಲವು ಬ್ಯಾಂಕ್ಗಳಲ್ಲಿ 2 ಅಥವಾ 3 ದಿನ ತಡವಾಗಬಹುದು. ಆದ್ದರಿಂದ ಎಲ್ಲರೂ ಕೂಡ ಶಾಂತವಾಗಿ ಕಾಯಬೇಕು. ಸ್ನೇಹಿತರೆ, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈಗ ನಾವು ತಿಳಿಸುತ್ತೇವೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಕೆಳಗಡೆ ಇರುವಂತಹ ರೆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಮತ್ತು ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಇದಾಗಲೇ ಹಲವಾರು ಜನರಿಗೆ ಖಾತೆಯಲ್ಲಿ ಹಣ ಜಮಾ ಆಗಿದೆ ಎಂದು ಸುದ್ದಿ ಬಂದಿದೆ. ಹಲವಾರು ಬ್ಯಾಂಕ್ ಪರಿಶೀಲನೆ ಮಾಡಿದಾಗ ಹಣ ಬಂದಿರುವುದನ್ನು ಕಂಡಿದ್ದಾರೆ. ಆದರೆ ಮೆಸೇಜ್ ಬಾರದೇ ಇದ್ದರೂ ಕೂಡ ಹಣ ಮಾತ್ರ ಖಾತೆಗೆ ಬಂದಿರಬಹುದು. ಹೀಗಾಗಿ ಕೇವಲ ಮೆಸೇಜ್ ಬರುವುದನ್ನು ಮಾತ್ರ ನೀವು ನಂಬಬೇಡಿ. ಸ್ನೇಹಿತರೆ, ಗೌರಿ ಗಣೇಶ ಹಬ್ಬದ ಸಮಯಕ್ಕೆ ಹಣ ಬರಬೇಕೆಂಬ ನಿರೀಕ್ಷೆಯಲ್ಲಿ ಜನರು ಕಾಯುತ್ತಿದ್ದರು. ಈಗಾಗಲೇ ಸರ್ಕಾರ ಹಬ್ಬದ ಮೊದಲು ಹಣ ಬಿಡುಗಡೆ ಮಾಡಿರುವುದರಿಂದ ಅನೇಕ ಮನೆಗಳಿಗೆ ಹಬ್ಬದ ಖರ್ಚು ಮಾಡಲು ಇದು ನೆರವಾಗಲಿದೆ. ಹೀಗಾಗಿ ಈ ಬಾರಿ ಕೂಡ ಹೆಚ್ಚು ಜನರಿಗೆ ಸರಿಯಾಗಿ ಸಮಯಕ್ಕೆ ಹಣ ತಲುಪಿದೆ. ಆದರೆ ಕೆಲವರಿಗೆ ಇನ್ನೂ ಹಣ ಬಂದಿಲ್ಲ ಎಂದು ಸಂದೇಹ ಇದೆ. ಅದಕ್ಕೆ ಕಾರಣ ಬ್ಯಾಂಕ್ ಪ್ರಕ್ರಿಯೆ. ಸರ್ಕಾರದಿಂದ ಹಣ ಬಿಡುಗಡೆ ಆದ ಮೇಲೆ ಅದು ಎಲ್ಲ ಬ್ಯಾಂಕ್ಗಳಿಗೆ ತಲುಪಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಹೀಗಾಗಿ ಇನ್ನು ಬಂದಿಲ್ಲವೆಂದರೆ ಆತಂಕ ಪಡುವ ಅಗತ್ಯವಿಲ್ಲ. ಮತ್ತೊಂದು ಮುಖ್ಯ ವಿಷಯ ಎಂದರೆ, ಯಾರಾದರೂ ಹೇಳುವ ಮಾತಿಗೆ ಹೋಗಬೇಡಿ. ನಾನು ನಿಮ್ಮ ಹಣ ತರಿಸುತ್ತೇನೆ, ನನ್ನ ಬಳಿ ದಾಖಲೆ ಕೊಡಿ, ಹಣ ಕೊಡಿ ಅಂತ ಹೇಳಿದರೆ ಅವರ ಮಾತಿಗೆ ನೀವು ಹೋಗಿ ಮೋಸಕ್ಕೆ ಒಳಗಾಗಬೇಡಿ. ಸರ್ಕಾರ ಮಧ್ಯವರ್ತಿಗಳ ಮೂಲಕ ಹಣ ಕೊಡುವುದೇ ಇಲ್ಲ. ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಮಾತ್ರ ಹಣವನ್ನು ಹಾಕುತ್ತಾರೆ. ಸ್ನೇಹಿತರೆ, ಕೆಲವರು ಹೇಳುತ್ತಾರೆ, ನನಗೆ 21ನೇ ಕಂತು ಬಾರದಿದ್ದರೆ ಏನು ಮಾಡಬೇಕು ಎಂದು. ನೀವು ಒಂದು ಕಂತು ಬಿಟ್ಟಿದ್ದರೆ ಅದು ಮುಂದಿನ ಕಂತಿನ ಜೊತೆ ಸೇರಿ ಬರುತ್ತದೆ. ಉದಾಹರಣೆಗೆ, ಈ ಬಾರಿ ಸೆಪ್ಟೆಂಬರ್ನಲ್ಲಿ ನಿಮಗೆ 4,000 ರೂಪಾಯಿ ಬರುವ ಸಾಧ್ಯತೆ ಇದೆ. ಹೀಗಾಗಿ ಆತಂಕ ಪಡುವುದೇ ಬೇಡ. ಗೃಹಲಕ್ಷ್ಮಿ ಯೋಜನೆಯ ಉದ್ದೇಶವೇ ಮಹಿಳೆಯರಿಗೆ ಆರ್ಥಿಕ ಸಹಾಯ ನೀಡುವುದು. ಇದರಿಂದ ಮನೆಯ ಖರ್ಚು, ಮಕ್ಕಳ ಶಿಕ್ಷಣ, ಹಬ್ಬದ ವೆಚ್ಚ ಎಲ್ಲದಕ್ಕೂ ಕೂಡ ನೆರವು ಸಿಗುತ್ತದೆ. ಈ ಯೋಜನೆ ಮನೆ ಮನೆಗೂ ನಿಜವಾದ ಬೆಂಬಲವಾಗಿ ಸಿಕ್ಕಿದೆ. ಹೀಗಾಗಿ ತಾಳ್ಮೆಯಿಂದ ಕಾಯುವವರು ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ಖಂಡಿತವಾಗಿಯೂ ಪಡೆಯುತ್ತಾರೆ. ಸರ್ಕಾರದ ನಿಲುವು ಸ್ಪಷ್ಟವಾಗಿದೆ. ಪ್ರತಿ ಅರ್ಹರಿಗೂ ಕೂಡ ಹಣ ತಲುಪಬೇಕು. ಆದ್ದರಿಂದ ತಡವಾದರೂ ಕೂಡ ಎಲ್ಲರಿಗೂ ಖಂಡಿತವಾಗಿಯೂ ಖಚಿತವಾಗಿ ಹಣ ಬರುವುದು. ನೀವು ದಾಖಲೆಗಳನ್ನು ಸರಿಯಾಗಿ ಸಲ್ಲಿಸಿದರೆ ಮತ್ತು ಅರ್ಹರಾಗಿದ್ದರೆ ಹಣ ತಲುಪುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಇನ್ನೊಂದು ಪ್ರಮುಖ ವಿಚಾರ ಎಂದರೆ, ಬ್ಯಾಂಕ್ ಹಬ್ಬದ ದಿನಗಳಲ್ಲಿ ರಜೆ ಇದ್ದರೆ ಅಥವಾ ತಾಂತ್ರಿಕ ಸಮಸ್ಯೆ ಇದ್ದರೆ ಹಣ ತಲುಪಲು ಸ್ವಲ್ಪ ತಡವಾಗಬಹುದು. ಆದರೆ ಅಂತಿಮವಾಗಿ ಎಲ್ಲರಿಗೂ ಕೂಡ ಅದು ಬರುವುದು ನಿಶ್ಚಿತ. ಅದಕ್ಕಾಗಿ ತಾಳ್ಮೆಯಿಂದ ಕಾಯುವುದು ಮಾತ್ರ ತುಂಬ ಮುಖ್ಯವಾಗಿದೆ. ಈಗಾಗಲೇ ಹಣ ಬಂದವರಿಗೆ ಇದು ಸಂತೋಷದ ವಿಚಾರ, ಏಕೆಂದರೆ ಅವರು ಹಬ್ಬಕ್ಕೂ ಮುಂಚೆಯೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದಿದ್ದಾರೆ. ಇನ್ನು ಬಾರದವರಿಗೆ ಚಿಂತೆ ಬೇಡ. ಇಂದು ಅಥವಾ ನಾಳೆ ಅಥವಾ ಇನ್ನು 2 ದಿನಗಳಲ್ಲಿ ಖಂಡಿತ ತಲುಪುತ್ತದೆ. ಸರ್ಕಾರದಿಂದಲೇ ಇದಕ್ಕೆ ಸಂಬಂಧಿಸಿದ ಸೂಚನೆ ಬಂದಿದೆ. ಸ್ನೇಹಿತರೆ, ನಾವು ನಿಮಗೆ ನಿಖರವಾದ ಮಾಹಿತಿಯನ್ನು ತಲುಪಿಸಿದ್ದೇವೆ. ತಪ್ಪು ಸುಳ್ಳು ಸುದ್ದಿಯನ್ನು ಹರಡುವವರ ಮಾತಿಗೆ ಹೋಗಬೇಡಿ. ನಿಮ್ಮ ಹಣ ಸಂಪೂರ್ಣ ಸುರಕ್ಷಿತವಾಗಿ ನಿಮ್ಮ ಖಾತೆಗೆ ತಲುಪುವುದು ಖಚಿತವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೇಳಬೇಕು ಅಂದರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನಿಮ್ಮ ಪ್ರತಿ ಬೆಂಬಲ ಕೂಡ ನಮಗೆ ತುಂಬ ಶಕ್ತಿಯನ್ನು ನೀಡುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ನಿಖರ ಮಾಹಿತಿಯನ್ನು ನಿಮ್ಮವರೆಗೂ ತಲುಪಿಸುತ್ತೇವೆ. ನೀವು ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ತಾಳ್ಮೆ ಮತ್ತು ನಂಬಿಕೆಗೆ ನಮಸ್ಕಾರಗಳು. ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಅಪ್ಡೇಟ್ಗಳನ್ನು ಕೂಡ ನಾವು ನಿಮ್ಮವರೆಗೂ ತಲುಪಿಸುತ್ತೇವೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.